ನಮಸ್ಕಾರ. ಕೆಲವೊಮ್ಮೆ ದೊಡ್ಡ ದೊಡ್ಡ ಪವಿತ್ರ ಸ್ಥಳಗಳ ಹುಟ್ಟಿನ ಹಿಂದೆ ತುಂಬಾ ಸರಳವಾದ ನಿಮ್ಮ ತರನೇ ಅನ್ನಿಸೋ ಒಂದು ಕಥೆ ಇರುತ್ತೆ. ಇವತ್ತು ನಾವು ಮಾತಾಡಕ್ ಹೊರಟಿರೋದು ಅಂಥದ್ದೇ ಒಂದು ಕಥೆಯ ಬಗ್ಗೆ. ಒಂದು ದೈವಿಕ ಕುಟುಂಬದಲ್ಲಿ ನಡೆದ ಸಣ್ಣ ಸ್ಪರ್ಧೆ, ಆಮೇಲೆ ಉಂಟಾದ ಮುನಿಸು, ಭಾರತದ ಅತ್ಯಂತ ಶಕ್ತಿಶಾಲಿ ಕ್ಷೇತ್ರಗಳಲ್ಲಿ ಒಂದಾದ ಶ್ರೀಶೈಲದ ಸೃಷ್ಟಿಗೆ ಹೇಗೆ ಕಾರಣವಾಯಿತು ಅಂತ ನೋಡೋಣ ಬನ್ನಿ. ಹೌದು, ಕೇಳ್ತಿದ್ರೆ ಆಶ್ಚರ್ಯ ಆಗ್ಬೋದು, ಆದ್ರೆ ಇದು ನಿಜ. ಇಬ್ರು ಸಹೋದರರ ನಡುವಿನ ಒಂದು ಪೈಪೋಟಿ ಒಂದು ದೊಡ್ಡ ದೇವಸ್ಥಾನ ಹುಟ್ಕೊಡೋಕೆ ಕಾರಣ ಆಗುತ್ತೆ. ಆ ಕಥೆಯ ಹಿಂದಿನ ಅಸಲಿ ವಿಷಯ ಏನು ಅಂತ ಒಂದೊಂದಾಗಿ ನೋಡೋಣ. ಸರಿ, ಈ ಕಥೆ ಶುರುವಾಗೋದು ಎಲ್ಲಿ ಗೊತ್ತಾ? ಕೈಲಾಸದಲ್ಲಿ ಶಿವಪಾರ್ವತಿಯರ ಮಕ್ಕಳಾದ ಗಣೇಶ ಮತ್ತು ಕಾರ್ತಿಕೇಯರ ನಡುವೆ. ವಿಷಯ ತುಂಬಾ ಸಿಂಪಲ್. ಇಬ್ರಲ್ಲಿ ಮೊದಲು ಮದುವೆ ಯಾರಿಗಾಗ್ಬೇಕು ಅನ್ನೋ ಒಂದು ಸಣ್ಣ ಪೈಪೋಟಿ. ಆಗ ಶಿವಪಾರ್ವತಿ ಒಂದು ಚಾಲೆಂಜ್ ಇಡ್ತಾರೆ. ನೋಡಕ್ಕೆ ತುಂಬಾ ಸರಳವಾಗಿತ್ತು ಆ ಚಾಲೆಂಜ್. ಯಾರು ಮೊದಲು ಇಡೀ ಭೂಮಂಡಲಕ್ಕೆ ಒಂದು ಸುತ್ತು ಹಾಕಿ ವಾಪಸ್ ಬರ್ತಾರೋ ಅವರ ಮದುವೆನೇ ಫಸ್ಟ್. ಈ ಒಂದು ಸಣ್ಣ ಸವಾಲು ಮುಂದೆ ನಡೆಯೋ ಎಲ್ಲಾ ಘಟನೆಗಳಿಗೂ ಕಾರಣ ಆಗುತ್ತೆ. ಸರಿ, ಈಗ ಸ್ಪರ್ಧಿಗಳು ಯಾರು ಅಂತ ನೋಡಿದ್ರೆ, ಒಂದ್ ಕಡೆ ಸ್ಪೀಡ್ಗೆ ಫೇಮಸ್ ಆಗಿರೋ ಕಾರ್ತಿಕೇಯ ತನ್ನ ನವಿಲ್ನ ಜೊತೆ ರೆಡಿಯಾಗಿದ್ದಾನೆ. ಇನ್ನೊಂದ್ ಕಡೆ ಬುದ್ಧಿವಂತಿಕೆಗೆ ಹೆಸರಾದ ಗಣೇಶ ತನ್ನ ಪುಟ್ಟ ಇಲಿ ಜೊತೆ ಶಾಂತವಾಗಿ ನಿಂತಿದ್ದಾನೆ. ಇದು ಅಕ್ಷರಶಃ ಸ್ಪೀಡ್ ವರ್ಸೆಸ್ ವಿಸ್ಡಮ್ ಕಾಂಪಿಟಿಷನ್. ಅಂದ ಹಾಗೆ ಕಾರ್ತಿಕೇಯ ತಕ್ಷಣ ತನ್ನ ನವಿಲು ಏರಿ ಹೊರಟೆ ಬಿಟ್ಟ. ಆದ್ರೆ ಗಣೇಶ ಆತ ಏನ್ಮಾಡ್ದ? ನೋಡಕ್ಕೆ ಅಸಾಧ್ಯ ಅನ್ಸೋ ಈ ಚಾಲೆಂಜನ್ನ ಗಣೇಶ ಎದುರಿಸಿದ ರೀತಿ ಇದೆಯಲ್ಲ, ಅದೇ ಈ ಕಥೆಯ ಅಸ್ಲಿ ಟ್ವಿಸ್ಟ್. ನೋಡಿ, ಕಾರ್ತಿಕೇಯ ಚಾಲೆಂಜ್ನ ಲಿಟ್ರಲಾಗಿ ತಗೊಂಡು ಇಡೀ ಭೂಮಿ ಸುತ್ತ ಹೊರಟ್ಬಿಟ್ಟ. ಆದ್ರೆ ಗಣೇಶ ಅಲ್ಲೇ ನಿಂತ್ಕೊಂಡಿದ್ದ. ಆತ ಮಾಡಿದ್ದು ಯಾರೂ ಊಹಿಸದ ಒಂದು ಕೆಲ್ಸ. ಏನದು ಅಂದ್ರೆ, ತನ್ನ ತಂದೆ ತಾಯಿ ಶಿವಪಾರ್ವತಿಯರಿಗೇನೆ ಒಂದು ಸುತ್ತು ಬಂದ. ಹಾಗಾದ್ರೆ ಇದ್ರ ಹಿಂದಿನ ಲಾಜಿಕ್ ಏನು? ಗಣೇಶ ಕೊಟ್ಟ ಉತ್ತರದಲ್ಲೇ ಎಲ್ಲ ಇದೆ. ಶಾಸ್ತ್ರದ ಪ್ರಕಾರ ತಂದೆ ತಾಯಿಯೇ ಇಡೀ ಜಗತ್ತು. ಅವರಿಗೆ ಒಂದು ಸುತ್ತು ಬಂದ್ರೆ ಇಡೀ ಭೂಮಿಗೆ ಸುತ್ತು ಬಂದ ಹಾಗೆ ಅಂತ. ನೋಡಿ, ಇದರಲ್ಲಿ ಎಷ್ಟು ಬುದ್ಧಿವಂತಿಕೆ ಮತ್ತು ಭಕ್ತಿ ಎರಡೂ ಅಡಗಿದೆ. ಮಗನ ಈ ಜಾಣತನ ನೋಡಿ ಶಿವಪಾರ್ವತಿಗೆ ಎಷ್ಟು ಖುಷಿಯಾಯಿತು ಅಂದ್ರೆ ತಕ್ಷಣ ಗಣೇಶನ ಮದುವೆನ ಸಿದ್ಧಿಬುದ್ಧಿ ಜೊತೆ ಮಾಡಿ ಮುಗಿಸಿದ್ರು. ಅಲ್ಲಿಗೆ ಆ ಫ್ಯಾಮಿಲಿ ಡ್ರಾಮಾದ ಮೊದಲನೇ ಭಾಗ ಮುಗೀತು. ಸರಿ, ಈಗ ಕತೆ ಇನ್ನೊಂದು ಇಮೋಷನಲ್ ಸೈಡ್ಗೆ ಬರೋಣ. ಇಡೀ ಪ್ರಪಂಚ ಸುತ್ತಿ ಸುಸ್ತಾಗಿ ವಾಪಸ್ ಬಂದ ಕಾರ್ತಿಕೇಯನಿಗೆ ಕೈಲಾಸದಲ್ಲಿ ಏನು ಶಾಕ್ ಆದಿತ್ತು? ಅವನು ಹೇಗೆ ರಿಯಾಕ್ಟ್ ಮಾಡ್ದ? ಕೈಲಾಸಕ್ಕೆ ವಾಪಸ್ ಬಂದು ನೋಡಿದ್ರೆ ತಾನು ಸ್ಪರ್ಧೆಯಲ್ಲಿ ಸೋತಿದ್ದು ಮಾತ್ರ ಅಲ್ಲ, ಅಷ್ಟ್ರಲ್ಲಾಗ್ಲೇ ಗಣೇಶನ ಮದುವೆ ಕೂಡ ಆಗೋಗಿದೆ. ಈ ವಿಷಯ ಕೇಳಿ ಕಾರ್ತಿಕೇಯನಿಗೆ ಸಿಕ್ಕಾಪಟ್ಟೆ ಕೋಪ, ಬೇಜಾರು, ಅವಮಾನ ಎಲ್ಲ ಒಟ್ಟಿಗೆ ಆಯ್ತು. ತನಗೆ ಅನ್ಯಾಯ ಆಗಿದೆ ಅಂತ ಫೀಲಾದ ಅವನು ಒಂದು ದೊಡ್ಡ ನಿರ್ಧಾರಕ್ಕೆ ಬಂದ. ಆ ಕೋಪದಲ್ಲೇ ಕೈಲಾಸ ಬಿಟ್ಟು ಸೀದಾ ದಕ್ಷಿಣದ ಕಡೆ ಪ್ರಯಾಣ ಶುರು ಮಾಡ್ದ. ಹಾಗೇ ಪ್ರಯಾಣ ಮಾಡಿ ಅವನು ಬಂದು ತಲುಪಿದ ಜಾಗವೇ ಕ್ರೌಂಚ ಪರ್ವತ. ಹೌದು, ಅದೇ ಇವತ್ತಿನ ಶ್ರೀಶೈಲ. ಹೀಗೆ ಮಗ ಮುನ್ಸ್ಕೊಂಡು ಹೋದಾಗ ತಂದೆ ತಾಯಿ ಶಿವಪಾರ್ವತಿ ಸುಮ್ನೇ ಇದ್ರಾ? ಅವರ ರಿಯಾಕ್ಷನ್ ಹೇಗಿತ್ತು? ನಿಜ ಹೇಳ್ಬೇಕಂದ್ರೆ ಶ್ರೀಶೈಲದ ದೈವಿಕ ಕತೆ ಶುರುವಾಗೋದೇ ಇಲ್ಲಿಂದ. ಮಗ ದೂರ ಆಗಿದ್ದಕ್ಕೆ ಶಿವಪಾರ್ವತಿಗೂ ತುಂಬಾ ಬೇಜಾರಾಯಿತು. ಹೇಗಾದ್ರೂ ಮಾಡಿ ಅವನನ್ನ ಸಮಾಧಾನ ಮಾಡಿ ವಾಪಸ್ ಕೈಲಾಸ ಕರ್ಕೊಂಡು ಬರೋಣ ಅಂತ ಅವರಿಬ್ರು ಕ್ರೌಂಚ ಪರ್ವತಕ್ಕೆ ಬರ್ತಾರೆ. ಆದ್ರೆ ಕಾರ್ತಿಕೇಯನ ಕೋಪ ಇಳಿದಿರ್ಲಿಲ್ಲ. ತಂದೆ ತಾಯಿನ ನೋಡಿದ ತಕ್ಷಣ ಅವನು ಇನ್ನೂ ದೂರ ಹೋಗೋಕೆ ಟ್ರೈ ಮಾಡ್ದ. ಆಗ ಮಗನ ಹತ್ರನೇ ಇರ್ಬೇಕು ಅನ್ನೋ ಪ್ರೀತಿಯಿಂದ ಶಿವ ಜ್ಯೋತಿರ್ಲಿಂಗ ರೂಪದಲ್ಲಿ ಮತ್ತೆ ಪಾರ್ವತಿ ಶಕ್ತಿ ರೂಪದಲ್ಲಿ ಅಲ್ಲೇ ನೆಲೆ ನಿಲ್ತಾರ. ಇವತ್ತಿಗೂ ಒಂದು ನಂಬಿಕೆ ಇದೆ, ಪ್ರತಿ ಅಮಾವಾಸ್ಯೆ ದಿನ ಶಿವ ಮತ್ತೆ ಹುಣ್ಣಿಮೆ ದಿನ ಪಾರ್ವತಿ ತಮ್ಮ ಮಗನನ್ನ ನೋಡೋಕೆ ಇಲ್ಲಿಗೆ ಬರ್ತಾರೆ ಅಂತ. ಸರಿ, ಹಾಗಾದ್ರೆ ಈ ಪವಿತ್ರ ಜಾಗಕ್ಕೆ ಮಲ್ಲಿಕಾರ್ಜುನ ಅನ್ನೋ ಹೆಸರು ಹೇಗ್ ಬಂತೋ? ಇದ್ರ ಅಸಲಿ ಸ್ಪಿರಿಚುವಲ್ ಇಂಪಾರ್ಟೆನ್ಸ್ ಏನು? ಬನ್ನಿ ಈಗ ಅದನ್ನ ತಿಳ್ಕೊಳ್ಳೋಣ. ಈ ಮಲ್ಲಿಕಾರ್ಜುನ ಅನ್ನೋ ಯೂನಿಕ್ ಹೆಸರು ಬಂದಿದ್ರ ಹಿಂದೆ ಎರಡು ಮುಖ್ಯ ಕಥೆಗಳಿವೆ. ಒಂದು ಕಥೆ ಹೇಳೋ ಪ್ರಕಾರ ಪಾರ್ವತಿ ಮಲ್ಲಿಕಾ ಅಂದ್ರೆ ಮಲ್ಲಿಗೆ ಹೂವಿನ ರೂಪದಲ್ಲಿ, ಶಿವ ಅರ್ಜುನ ಅನ್ನೋ ರೂಪದಲ್ಲಿ ಇಲ್ಲಿ ನೆಲೆಸಿದ್ರು. ಹಾಗಾಗಿ ಎರಡೂ ಸೇರಿ ಮಲ್ಲಿಕಾರ್ಜುನ ಅಂತಾಯಿತು. ಇನ್ನೊಂದು ಕಥೆ ಪ್ರಕಾರ ಒಬ್ಬ ರಾಜಕುಮಾರಿ ಇದೇ ಜಾಗದಲ್ಲಿ ಮಲ್ಲಿಗೆ ಹೂಗಳಿಂದ ಶಿವಲಿಂಗಕ್ಕೆ ಪೂಜೆ ಮಾಡ್ತಿದ್ಲು. ಆ ಭಕ್ತಿಯಿಂದಾಗಿ ಈ ಲಿಂಗಕ್ಕೆ ಮಲ್ಲಿಕಾರ್ಜುನ ಅಂತ ಹೆಸರು ಬಂತು. ಈ ಒಂದೇ ಒಂದು ಸಂಖ್ಯೆ ಇದೇ ಶ್ರೀಶೈಲವನ್ನ ಭಾರತದ ಬೇರೆ ಎಲ್ಲಾ ದೇವಸ್ಥಾನಗಳಿಗಿಂತ ಸ್ಪೆಷಲ್ ಮಾಡೋದು. ಅದು ಹೇಗೆ ಅಂತೀರಾ? ಹೌದು, ಶ್ರೀಶೈಲದ ಅತಿದೊಡ್ಡ ವಿಶೇಷತೆನೇ ಇದು. ಇಡೀ ಭಾರತದಲ್ಲೇ ಇದು ಒಂದೇ ಒಂದು ಕ್ಷೇತ್ರ ಎಲ್ಲಿ ಶಿವನ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು, ಹಾಗೆ ಪಾರ್ವತಿಯ 18 ಶಕ್ತಿಪೀಠಗಳಲ್ಲಿ ಒಂದು, ಎರಡೂ ಒಂದೇ ಕಾಂಪ್ಲೆಕ್ಸ್ ಒಳಗೆ ಇರೋದು.
ಸೊ ಶ್ರೀಶೈಲದ ಪವಿತ್ರತೆಯನ್ನ ಒಂದೇ ಮಾತಲ್ಲಿ ಹೇಳೋದಾದ್ರೆ ಇಲ್ಲಿ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ಇದೆ, ಭ್ರಮರಾಂಬ ಶಕ್ತಿಪೀಠ ಇದೆ. ಅಷ್ಟೇ ಅಲ್ಲ, ಆಳವಾದ ಕಣಿವೆ ಕೆಳಗೆ ಹರಿಯೋ ಕೃಷ್ಣಾ ನದಿಗೆ ಇಲ್ಲಿ ಪಾತಾಳ ಗಂಗೆ ಅಂತ ಒಂದು ವಿಶೇಷ ಹೆಸರಿದೆ. ಇವೆಲ್ಲವೂ ಸೇರಿ ಈ ಜಾಗಕ್ಕೆ ಒಂದು ಅಪಾರವಾದ ಶಕ್ತಿ ಕೊಟ್ಟಿದೆ. ಹಾಗಾದ್ರೆ ಕೊನೆಯದಾಗಿ ಒಂದು ಯೋಚನೆ ಮಾಡಿ. ಒಂದು ಕುಟುಂಬದ ಒಳಗಿನ ಸಣ್ಣ ಜಗಳ, ಅಣ್ಣ ತಮ್ಮಂದಿರ ನಡುವಿನ ಒಂದು ಸ್ಪರ್ಧೆ, ತಂದೆ ತಾಯಿಯ ಪ್ರೀತಿ, ಇದೆಲ್ಲ ಸೇರಿ ಇವತ್ತು ಇಡೀ ದೇಶವೇ ಪೂಜಿಸೋ ಅಂಥ ಒಂದು ಮಹಾನ್ ಕ್ಷೇತ್ರ ಹುಟ್ಕೊಳ್ಳೋಕೆ ಕಾರಣ ಆಯಿತು ಅಂದ್ರೆ ಇದು ನಿಜಕ್ಕೂ ಒಂದು ದೈವಿಕ ನಾಟಕ ಅಲ್ವಾ? ಇದ್ರ ಬಗ್ಗೆ ಯೋಚಿಸ್ತೀರಿ.